ಇವನ್ ಬೇರೆ ಇಲ್ಲ ಕುಂತವನಲ್ಲಪ್ಪ. ಕಂಟಿ 1.5 ಲಕ್ಷ ಸಾಲ ಸಿಗಾಕೊಂಡ್ರೆ 20,000 ರೂಪಾಯಿ ಕಿತ್ಕೊಂಡು ಕಳ್ಸ್ಬಿಡ್ತಾನೆ. ಫಸ್ಟ್ ಇಲ್ಲಿಂದ ಸ್ಕೇಪ್ ಆಗ್ಬಿಡ್ಬೇಕು. ಏಯ್ ಚಂದ್ರಕ, ಚಂದ್ರಕ್ಕೂ ಇಲ್ಲ ಕುಂತಾಳಲ್ಲಪ್ಪ. 6 ತಿಂಗಳಿಂದ 3 ಲಕ್ಷ ರೂಪಾಯಿ ಕೊಡ್ಬೇಕಾಗಿರೋ 1 ರೂಪಾಯಿನೂ ಬಡ್ಡಿ ದುಡ್ಡು ಕೊಟ್ಟಿಲ್ಲ. ಸಿಗಾಕೊಂಡ್ರೆ ಬಟ್ಟೆ ಬಿಚ್ಚಿ ಓಡ್ಸ್ಕೊಂಡೋಗಿ ಹೊಡಿತಾಳೆ. ನಿಂಗ್ ಗೊತ್ತಾಗಲ್ಲ, ಸುಮ್ನಿರ್ತತ. ಗೊತ್ತಾಗ್ತದ ಹಾಳಾಗೋತಿ ಹೋಗು. ನಮ್ಗೊಂಚೂರು ರೆಸ್ಪೆಕ್ಟ್ ಇಲ್ದಂಗ ಆಯ್ತಪ್ಪ. ಯಾವ ಟೀಮು ಗೊತ್ತಿದ್ರು ಕೇಳ್ತಾ ಇದ್ದೇನಲ್ಲೇ. ಇವತ್ ನಿಮ್ ಟೀಮ್ ಸೋಲುತ್ತಾರೆ ನೋಡೋ. ಆರ್ಸಲ ಅಲ್ಲ, 60 ಸತ ಸತ್ರು RCB ಮೇಲೆ ಆಡೋದು. 1,000 ರೂಪಾಯಿಗೆ 100 ರೂಪಾಯಿ ಓಡ್ತಾ ಇದೆ. 1,000ಕ್ಕೆ 100 ಅಲ್ಲ, 1,000ಕ್ಕೆ 200 ಹಾಕಳ. ಹಾಕ ಹೋಗ. ಏನೋ ಮತ್ತೆ RCB ಮೇಲೆ ಬೆಟ್ಟಿಂಗ್ ಹಾಕಿದ್ಯಂತೆ ನೀವೇನ ಹೇಳ್ದ? ಏನ್ RCB ಎಲ್ಲವರು ಹಿಂಗ್ ತಿಕ್ಕೋರ್ಕೊಂತೀರಾ? ಈ ಸತಿ RCB ಏನಾರು ಕಪ್ಪಡಿತು ಅನ್ಕೋ, ಇಡೀ ಬೆಂಗಳೂರ್ನೇ ಬಂದ್ ಮಾಡ್ಬಿಡ್ತೀವಿ ನಾವು. ಇದ್ದು RCB ಫ್ಯಾನ್ಸ್ ಇರೋ ಗೊತ್ತು, ಅದು ಇಡೀ ಇಂಡಿಯಾಗೆ ಗೊತ್ತು. ನೆಕ್ಸ್ಟ್ ಮ್ಯಾಚ್ 10,000 ಅಲ್ಲ 20,000 ಹಾಕೊಂತೀನಿ, ಸರಿನಾ? ಹೋಗು, ನಿನ್ಗೇನ್ ಕಾವೆಲ್ಲ, ಹೋಗಿಲ್ಲಿಂದ. ಏಯ್ ಎದ್ದಳ ಮೇಲೆ, ಯಾವಾಗ RCB ಗೆಲ್ಲಕ್ಕಾಗುತ್ತಾ? ಎದ್ದಳ ಮೇಲೆ, ಹೇಳೋ ಮೇಲೆ. ಏಯ್ ಎದ್ದಳ ಮೇಲೆ. ಬೆಟ್ಟಿಂಗ್ ಆಡಕ್ ಮುಂಚೆ ಮೈ ಮೇಲೆ ಪ್ರಜ್ಞೆ ಇದ್ದಿದ್ರೆ ಈ ತರ ಪ್ರಜ್ಞೆ ಇಲ್ದಿರ ಮಲ್ಕೊಂತ ಇರ್ಲಿಲ್ಲ. ಈಗ ಎದ್ದಳ ಮೇಲೆ. ಎಲ್ಲೋ ದುಡ್ಡು? ಮಗ ಮ್ಯಾಚ್ ಸೋಲಿದ ತಕ್ಷಣ ದುಡ್ಡು ಕೊಟ್ಬಿಡ್ತೀನಿ ಅಂದೆ. ಈಗ 100 ಸಲ ಫೋನ್ ಮಾಡಿದ್ರೆ ಫೋನ್ ಅಟೆಂಡ್ ಮಾಡ್ತಾ ಇಲ್ಲಲ್ಲ ನೀನು. ಎತ್ತೋ ದುಡ್ಡು ಫಸ್ಟ್. ಇಲ್ಲ ಮಗ, ರಾತ್ರಿ ಅಮ್ಮನ್ಗೆ ಹುಷಾರಿರ್ಲಿಲ್ಲ, ಆಸ್ಪತ್ರೆ ಕರ್ಕೊಂಡೋಗಿದ್ದೆ. ದುಡ್ಡೆಲ್ಲ ಅಲ್ಲೇ ಖಾಲಿ ಆಗೋಯ್ತು. ಇವತ್ತು ಸಂಜೆ ಅಷ್ಟಲ್ಲಿ ಕೊಡ್ತೀನಿ ಮಗ. ಓಹೋ, ಮ್ಯಾಚ್ ಸೋತಿದ ತಕ್ಷಣ ಮನೆಯವರಿಗೆಲ್ಲ ಹುಷಾರಿಲ್ದಂಗ ಆಗ್ಬಿಡುತ್ತಾ? ಇವೆಲ್ಲ ಬೇಡಮ್ಮ ನಮ್ಮ ಹತ್ರ. ಟೇಬಲ್ ಕ್ಯಾಶ್ ಅಂದ್ಮೇಲೆ ಟೇಬಲ್ ಕ್ಯಾಶ್. ಎತ್ತ ದುಡ್ಡು ಫಸ್ಟ್ ಲೈ. ಏಯ್ ನಿಂದ್ ಇವತ್ವರೆಗೂ 1 ರೂಪಾಯಿನಾರು ತಿಂದಿದ್ದೀನಿ ನಾನು. ಫಸ್ಟ್ ಜಾಗ ಖಾಲಿ ಮಾಡೋ ಇಲ್ಲಿಂದ. ಇವತ್ ಸಂಜೆ ಅಷ್ಟರಲ್ಲಿ ನಿನ್ ದುಡ್ಡು ನಿಂಗೆ ಕೊಡ್ತೀನ, ಸರಿನಾ? ಫಸ್ಟ್ ಹೋಗಿ ಇಲ್ಲಿಂದ ಹೋಗ. ಮಗ, 10,000 ರೂಪಾಯಿ ದುಡ್ಡು ಬೇಕಿತ್ತ? ಮತ್ತೇನಾಯ್ತು ಅಮ್ಮನ್ಗೆ? ಅಮ್ಮಂಗೇನಾಗಿಲ್ಲ ಮಗ, ಚೆನ್ನಾಗಿದ್ದಾರೆ. ಸರಿ ಮಗ, ಇದ್ದ ದುಡ್ಡೆಲ್ಲ ನೆನ್ನೆ ಕೊಟ್ಬಿಟ್ಟಲ್ಲ, ಇವ್ ಸಂಜೆವರೆಗೂ ಟೈಮ್ ಕೊಡು, ಏನಾದ್ರು ಅಡ್ಜಸ್ಟ್ ಮಾಡ್ಕೊಡ್ತೀನಿ. ಸರಿ ಮಗ. ಈ ಮ್ಯಾಚ್ ಹೋಯ್ತಲ್ಲಪ್ಪ. ನಮ್ಮ RCB ಟೀಮ್ ಅವರು ಇಟ್ರು ಗೂಟ, ನಂದು 10,000 ಹೇಳ್ತು ಟಾಟಾ, ನಂದು 10,000. ಸಂಜೆ ಬರ್ತೀನಿ ಅಂತ ಇವಾಗಲೇ ಬಂದ್ಬಿಟ್ಟನಲ್ಲ. ತಂದಾನ? ಓ, ಕಾಸೆ ತಂದವನಪ್ಪ. ಇವತ್ತು ಮ್ಯಾಚ್ ಸ್ಟಾರ್ಟ್ ಹಾಕಿಂದ ಮುಂಚೆ ಹಾಕೊಡ್ಬೋದು. ಸಂಜೆ ಕೊಡ್ತೀನಿ ಇಂದಲ್ಲ. ಹಿಂಗ್ ಕೇಳೋದೇ ಎಮರ್ಜೆನ್ಸಿ ಇದ್ದಾಗ, ಅದರಲ್ಲೂ ನಾನು ಲೇಟ್ ಮಾಡಿದ್ರೆ ಹೆಂಗೆ ಹೇಳು? ಇಟ್ಕೋ ಮಗ. RCB ಸೋತಾಗೆಲ್ಲ ಸಹಾಯ ಮಾಡೋ ಸ್ನೇಹಿತ ಕಣ ನೀನು. ಕಷ್ಟಕ್ಕೆ ಕಾಸು ಕೊಡೋ ಕರ್ಣ ಕಣ ನೀನು, ಕರ್ಣ. ಅಪ್ಪತ್ ಬಂದವ ಕರ್ಣ. ಏಯ್ ತಗೊಳ ನಿಂದು. ಏನೋ ಸಂಜೆ ಬರ್ತೀನಂದ, ಸೇರೋಯ್ತಿ ನನ್ನ ಮಕ್ಕಳ್ದು. ಇವನಿಲ್ಲಿ ಬೆಟ್ಟಿಂಗ್ ಅಲ್ಲಿ ಸೋಲೋದಕ್ಕೆ, ಅವನು ಬಂದು ನನ್ನ ಹತ್ರ ಬಡ್ಡಿಗೆ ಇಸ್ಕೊಂಡೋಗಿ ಇವನು ಕೊಡೋದಕ್ಕೆ. ಇಂಥವರು IPL ಅಲ್ಲಿ ಇಬ್ರು ಸಿಕ್ಕಿದ್ರೆ ಸಾಕು, ಲೈಫೇ ಸೆಟ್ಲ್ ಆಗ್ಬಿಡುತ್ತೆ. ಅಣ್ಣ ಆಯ್ತಣ್ಣ ಎಲ್ಲ. ನಾಳೆ ಬೇಗ ಬಾಪ, ಬೇಗ ಬರ್ಬೇಕು ನಾಳೆಯಿಂದ. ಅಮ್ಮ 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 ಇಲ್ಲ, ಎಲ್ಲೋ ಹೋಯ್ತು.
700 ರೂಪಾಯಿ, ತಿಂಗಳಿಗೆ 21,000, ವರ್ಷಕ್ಕೆ 2.5 ಲಕ್ಷ. ನಾನ್ ಬೆಟ್ಟಿಂಗ್ ಆಡ್ಸೋತಿರೋದು 15 ಲಕ್ಷ. ಹಂಗಂದ್ರೆ ನಾನು ಇನ್ನು 6 ವರ್ಷ ದುಡಿಬೇಕಾ? ಓ, ಹಿಂಗಂದ್ರ ಆಗಲ್ಲ ಗುರು. ಇದ್ ಬಿಟ್ಟು ಬೇರೆ ಏನಾದ್ರೂ ಮಾಡ್ಬೇಕು. ಅಣ್ಣ. ಜೋಬಲ್ ಎಷ್ಟಿದೆ ಅಷ್ಟೆಲ್ಲ ದುಡ್ಡು ತೆಗಿಯೋ. ಅಣ್ಣ 200 ರೂಪಾಯಿ ಆಯ್ತು ಅಷ್ಟೇ ಅಣ್ಣ. ಅಣ್ಣ ನಮ್ಮ ಹುಡುಗಿ ಗೋಬಿ ಬೇಕು ಅಂದ್ರೆ ನಮ್ಮ ಹುಡುಗನ ಹತ್ರ ಸಾಲ ಮಾಡ್ಕೊಂಡು ಹೋಗ್ತಾ ಇದೀನಿ ಅಣ್ಣ. 200 ರೂಪಾಯಿ ಅಷ್ಟೇನ ಇರೋದು? ಹ್ಞೂ ಅಣ್ಣ. ಸರಿ ತಗೋ, ಇದು ಹಿಡ್ಕೊಂಡು ಗೋಬಿ ತಗೊಂಡು ಹುಷಾರಾಗಿ ಮನೆಗೆ ಹೋಗು. ಆಯ್ತಣ್ಣ. ಅಣ್ಣ ಕಲ್ಲೊಂಚೂರು ಹಂಗೆ ತಾಕಣ. ಕೇಳ್ತೇನೆ ನಾನೇನೆ. ಹೋಗ ಈ ಕಡೆ ಸೈಡಿಂದ. ಸರಿ ಅಣ್ಣ. ಏ ಮರೇ, ಅಣ್ಣ? ನಿಂತ್ಕೊಳ್ಳೋ ನಿಮಿಷ. ಈ ಗೋಬಿಗೆ ಪಾನಿಪುರಿಗೆ ಅಂತ 100-200 ರೂಪಾಯಿ ಎಲ್ಲ ಸಾಲ ಮಾಡಕ್ ಹೋಗ್ಬೇಡ. ಮಾಡಿದ್ರೆ ಮುಂದೊಂದ್ ದಿನ ನಂತರ ಈ ತರ ರೋಡಲ್ಲಿ ನಿಂತ್ಕೊಬೇಕಾಗುತ್ತೆ. ಆಯ್ತಣ್ಣ. ಸರಿನಾ? ಹೋಗು ಹೋಗು. ಏನ್ ಹುಡುಗರ ಏನೋ. ಲೋ ಮಗ, ನಮ್ ಕ್ಲಾಸ್ ಅಲ್ಲಿ ಇವತ್ತು ನಮ್ ಸೀನಿಯರ್ ನನ್ ಮೇಲೆ ಗಲಾಟೆಗೆ ಬಂದ್ಬಿಟ್ಟವ್ರೆ. ಅವನ ಅಜ್ಜಿ ತೆಗ್ದು ಬಿಟ್ಟೆ ನೋಡೋ, ಎಲ್ಲ ಓಡೋಗ್ಬಿಟ್ರು. ಏನ್ ಜಾಸ್ತಿ ಮಾತಾಡಿದ್ರೆ ಟೂಸ್ ಜಾಬ್ ಅಲ್ಲೇ ಇತ್ತು, ತೆಗ್ದು ಹಾಕ್ಬಿಡ್ತಾ ಇದ್ದೆ. ಏನ್ ಗುಂಡ್ಗೆ ನನ್ ಮಗ ನಿಂಗ್ಲು ಮಗ ಟೂಸ್ ಜಾಬ್ ಅಲ್ಲ ಇದೆ ತಾನೆ. ತಲ್ಲೇನೆ ಕೆಡ್ಸ್ಕೊಂಬೇಡ ಮಗ, 24 hours ಟೂಸ್ ಜಾಬ್ ಅಲ್ಲೇ ಇರ್ತೈತೆ. ಮಗ ಇಲ್ಲಿ ಯಾರ ಕಲ್ಲ ಅಡ್ಡ ಇಟ್ಬಿಟ್ಟಿದ್ದಾರೆ, ಇಲ್ಲಿ ಯಾರೋ ಇದಾರೆ ಮಗ. ಅದಕ್ಕೆ ಏನಾ ಯಾಕೋ 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 ಗಾಡಿ ಹಂಗ್ ಬೀಳಿಸ್ತಾ ಇದ್ಯಾ? ಇರೋ ನಾನ್ ಬರ್ತೀನಿ ಇರೋ. ಅಯ್ಯೋ ಗಾಡಿ ಬೇರೆ ಎಲ್ಲ ಇದೈತಲ್ಲಪ್ಪ. ಈ ನನ್ ಮಗ ನೋಡಿದ್ರೆ ಟೂಸ್ ಜಾಬ್ ಅಲ್ಲ ಐತೆ ಅಂತ ಬಿಡಪ್ ಕೊಟ್ಟ ಓಡ್ತವನಲ್ಲಪ್ಪ. ಫಸ್ಟ್ ನಾನ್ ಎಸ್ಕೇಪ್ ಆಗ್ಬಿಡ್ಬೇಕು ಮುಂಚೆ. ಯಾರ ಕಾಸಿಲ್ದಾಗಿರೋ ಕಾಲೇಜ್ ಹುಡುಗರು ಅನ್ಸುತ್ತೆ. ನೋಡಿದ ತಕ್ಷಣ ಭಯ ಬಿದ್ದು ಹೊಂಟೋಗ್ಬಿಟ್ರು. ಇವತ್ತು ಯಾವ್ದನ್ನ ಒಂದ್ ಒಳ್ಳೆ ಪಾರ್ಟಿ ಸಿಕ್ಕಿದ್ರೇನೆ RCB ಮೇಲೆ ಮ್ಯಾಚ್ ಆಡಕ್ಕಾಗೋದು. ಯಾರು ಸಿಕ್ತಲ್ವಲ್ಲಪ್ಪ. ಜೈ RCB. ಇವತ್ತು ಯಾವ್ದನ್ನ ಒಬ್ಬ ಒಳ್ಳೆ ದುಡ್ಡಿರೋ ಪಾರ್ಟಿನ ಕಳ್ಸಪ್ಪ. ಏಯ್, ಜೋಲೆ ನಿಕ್ಕಿte ತೆಗಿಯಲೇ. ಬಡೋ ಈ ಜಾಬ್ ಇಟ್ಟಿದ್ದೆ ತೆಗಿಯ. ಏಯ್, ನೀನಂತವ್ರು ಇಬ್ರಲ್ಲ, ಡೈಲಿ ಒಬ್ಬ ಸಿಕ್ಕರೆ ಸಾಕು, ನಮ್ಮಂತವ್ರ ಲೈಫೇ ಸೆಟ್ಲ್ ಆಗ್ಬಿಡುತ್ತೆ. ಹೋಗ ಇಲ್ಲಿಂದ ಲೇ, ಹೋಗ 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 ಮರೇ ಹೋಗ. ಲೇ, ಏನೋ ಬಂದಿರೋದು ನಿನ್ಗೆ? 10 ಗಂಟೆಲಿ ಫೋನ್ ಮಾಡಿ ಅರ್ಜೆಂಟಾಗಿ ಬಂದ್ ಕರಿತೀಯಲ್ಲ? ಇಲ್ಲ ಮಗ, ಮನೆ ಹತ್ರ ದುಡ್ಡು ಇಸ್ಕೊಂಡಿದ್ನಲ್ಲ, ತಗೋ. ದುಡ್ಡಾ? ಬೆಳಿಗ್ಗೆ ಕೊಟ್ಟಿದ್ದು ಆಗ್ತಿರ್ಲಿಲ್ಲನೋ? 10 ಗಂಟೆಗೆ ಕೊಡ್ಬೇಕು ಅಂತ ರೂಲ್ಸ್ ಏನಾದ್ರು ಐತಾ? ಹಂಗಲ್ಲ, ಆ ದುಡ್ಡು ನನ್ನ ಹತ್ರ ಬೆಳಿಗ್ಗೆವರೆಗೂ ಇರಲ್ಲ. ಸುಮ್ಮನೆ ಇವಾಗಲೇ ಯಾವ್ದನ್ನ ಬೆಟ್ಟಿಂಗ್ ಆಡ ಕಳೆದು ಬಿಡ್ತೀನಿ. ಅದೇ ನಿನ್ನ ಹತ್ರ ಇದ್ರೆ ಬಡ್ಡಿಗೆ ಅಂತ ಇಸ್ಕೊಂಬಂದಿರ್ತೀಯಲ್ಲ, ಅದಾರು ಕ್ಲಿಯರ್ ಆಗುತ್ತಗೋ. ಬಡ್ಡಿಗ? ನಾನಾ? ಯಾರು ಹೇಳಿದ್ ನಿನ್ಗೆ? ಏ, ನಂಗೆಲ್ಲ ಗೊತ್ತಲ್ಲೇ, ನೀನು ಆ ನವೀನ ಹತ್ರ ನನಗೋಸ್ಕರ ದುಡ್ಡು ಇಸ್ಕೊಂಬಂದಿದ್ಯಾ ಅಂತ. ಓ, ಗೊತ್ತಾಯ್ತಾ ಮಗ? ಬೇಡ ಮಗ, ಈ ಬೆಟ್ಟಿಂಗ್ ಎಲ್ಲ ಆಗ್ಬಾರಲ್ಲ ನಮಗೆ, ಬಿಟ್ಬಿಡು. ನಿನ್ ಚಿಕ್ಕ ವಯಸ್ಸಾಗಿದ್ದಾಗ ಎಷ್ಟು ಬುದ್ಧಿವಂತಾಗಿದೆ ಹೇಳು. ನಾವು ಚಿಕ್ಕವರಾಗಿದ್ದಾಗ ಯುಗಾದಿ ಹಬ್ಬಕ್ಕೆ ದೊಡ್ಡವರೆಲ್ಲ ಸೇರಿ ಕಾಸಾಟ ಸ್ಟಾರ್ಟ್ ಮಾಡೋರು. ನಾವು ಚಿಕ್ಕವರು ಅದನ್ನ ಹಾಗೆ ಕಂಟಿನ್ಯೂ ಮಾಡ್ತಿದ್ವಿ. ನಾವೆಲ್ಲ ಒಂದಿನ ಸೇರ್ಕೊಂಡು ಕಾಸಾಟ ಆಡ್ತಿರ್ಬೇಕಾದ್ರೆ ನೀನು ಅಲ್ಲೇ ನಿಂತ್ಕೊಂಡು ಅಮ್ಮನ ನೋಡ್ತಿದ್ದೆ. ಅಲ್ಲಿಂದ ಓಡೋಗಿ ಅಮ್ಮ ಮನೇಲೆಲ್ಲರೂ ದುಡ್ಡಿಟ್ಟಿದ್ದೀರಾ ಅಂತ ನೋಡ್ತಿದ್ದೆ.
ಕೊನೆಗೆ ಯಾವುದೋ ಒಂದು ಡಬ್ಬಲ್ಲಿ ಒಂದು 5 ರೂಪಾಯಿ ಸಿಕ್ತು ನನಗೆ. ಆ 5 ರೂಪಾಯಿ ಎತ್ಕೊಂಡು ಅಲ್ಲಿಂದ ಓಡ್ ಬಂದು ನಮ್ಮ ಜೊತೆ ಕಾಸು ಆಟ ಆಡಕ್ಕೆ ಸ್ಟಾರ್ಟ್ ಮಾಡಿದೆ. ಬುದ್ಧಿವಂತ. ಆ 5 ರೂಪಾಯಲ್ಲಿ 15 ರೂಪಾಯಿ ಗೆದ್ಕೊಂಡೆ. ₹15 ಗೆದ್ಕೊಂಡು ಸರಿ ನಾನು ಸಾಕು ಅಂತ ಇದ್ದು ಹೋಗ್ಬಿಟ್ಟೆ. ಅಷ್ಟು ಬುದ್ಧಿವಂತ. ಜೋಡಿ ಗೆದ್ದಿರೋ ದುಡ್ಡಲ್ಲಿ ನಂಜಣ್ಣನ ಅಂಗಡಿಯಲ್ಲಿ ಬೋಟಿ ತಗೊಂಡು ತಿಂದು ಗದ್ದಿರೋ ದುಡ್ಡನ್ನ ಸೇಫಾಗಿ ಎತ್ಕೊಂಡೋಗಿ ಮನೇಲಿಟ್ಟೆ. ಅಷ್ಟು ಬುದ್ಧಿವಂತ ನೀನು. ಇವಾಗ ಯಾಕೋ ಹಿಂಗಾಗ್ಬಿಟ್ಟೆ? ಬೇಡ ಮಗ, ನನ್ನ ಮಾತು ಕೇಳ ಮಗ, ಬಿಟ್ಬಿಡ್ ಮಗ. ಈ ಬೆಟ್ಟಿಂಗಲ್ಲಿ ಬರಲ್ಲ ನಮಗೆ. ಪಕ್ಕ ಮಗ, ಇನ್ಮೇಲೆ ಇನ್ಯಾವತ್ತೂ ಬೆಟ್ಟಿಂಗ್ ಆಡಲ್ಲ, ನಿನ್ನ ಹತ್ರ ದುಡ್ಡು ಇಸ್ಕೊಳ್ಳಲ್ಲ ಬಿಡು ಮಗ. ಪಕ್ಕ ಮಗ, ಇನ್ಯಾವತ್ತೂ ಬೆಟ್ಟಿಂಗ್ ಆಡಲ್ಲ ಬಿಡು ಮಗ. ಸರಿ ಮಗ. ತಗೊಂಬಗ ನೀನ್ ಬಡ್ಡಿ ದುಡ್ಡು. ಕನ್ಫರ್ಮ್ ಈ ಕೆಲಸ ಈ ನನ್ನ ಮಕ್ಕಳು. ಏನಾಯ್ತು ಮಗ ಕತ್ತಿಗೆ? ಈ ಕತ್ತಿಗೆ ಕತ್ತಿ ಇಟ್ಟು ನನ್ನ ಹತ್ರ ದುಡ್ಡು ಕಿತ್ಕೊಂಡು ಆ ದುಡ್ಡು ನನಗೆ ರಿಟರ್ನ್ ಮಾಡಿ ಈಗೇನು ಗೊತ್ತಿಲ್ಲದಿರೋ ಒಂಥರ ಕತೆ ಕೇಳಕ್ ಬಂದ. ನಡಿ, ಮಾವನವ್ರು ಬೆಳಗ್ಗೆ ಬರ್ತಾರ, ಮಾತಾಡೋಣ. ಯಾರು ಮನೆಯಲ್ಲೇ? ಅಭಿ ಅಂದ್ರೆ ನೀನೇನಾ? ಹೌದು. ನಿನ್ನೆ ನವೀನ್ ಮೇಲೆ ಮರ್ಡರ್ ಅಟೆಂಪ್ಟ್ ಆಗಿದೆ ಅಂತ ಹೇಳಿ ಕೇಸ್ ಆಗಿದೆ. FIR ಫೈಲ್ ಆಗಿದೆ. ಬಾ ಹೋಗೋಣ ನಮ್ಮ ಸ್ಟೇಷನ್ಗೆ. ನವೀನಾನ? ಬಾರ, ಇಲ್ಲಿ ಎಲ್ಲ ಹೋಗ್ತಾ ಇದೆಯಾ? ಬಟ್ಟೆ ಇದ ನೋಡಿ ಸರ್, ಇಲ್ಲಿ ಕರೆ ನನ್ನ ಮಗನ ಹೊರಗಡೆ ಕರೆ ಇಲ್ಲಿ. ಬಟ್ಟೆ ಹಾಕೊಂಡ್ಬರ್ತಾನಂತ. ಸ್ಟೇಷನ್, ಕೋರ್ಟು, ಕಚೇರಿ ಅಂತ ಅಲ್ದು ಬೇಲೆನೂ ತಂದೆ. ಈಗ ಈ ಬೇವರ್ಸ್ನ ಎಲ್ಲಿಂದ ಪಡ್ಕೋದು? ಎಲ್ಲ ಕೊಡಿಲಿ ಬೇಲು. ಪೊಲೀಸ್ ಅವ್ರು ಓಡಿಸ್ಕೊಂಡ್ ಬಂದಾಗ ಓಡಿ ಬಂದು ಇದೇ ಮನೆಯಲ್ಲೇ ಸೇರ್ಕೊಂಡಂತೆ. 3 ದಿನ ಆಯ್ತು, ಎಲ್ಲೋದ್ನು ಏನೋ ಅವನ್ ಸುಲ್ವೇ ಇಲ್ಲ. ಅದೇನೋ ಮನೆಯಲ್ಲಿ ಸುರಂಗ ಮಾಡ್ಕೊಂಡು ಪಾತಾಳಕ್ಕೆ ಸೇರ್ಕೊಂಡ್ಬಿಟ್ನ. ಹೆಂಗೆ? ಯಾರೋ ಬ್ಯಾಟ್ರ ಏನೇನೋ ಮಾತಾಡ್ತಿರೋದು. ಎಲ್ಲ ಹೋಗಿದ್ದೆ? ಇವ್ನು ಹೇಳ್ದಂಗೆ ಸುರಂಗ ಮಾರ್ಗ ಮಾಡ್ಕೊಂಡು ಪಾತಾಳಕ್ಕೆ ಹೋಗಕ್ಕಾಗುತ್ತೆ? ನಮ್ಮ ಮನೇಲಿ ನಾವು ಬಚ್ಚಿಕೊಳಕ್ಕೆ 108 ದಾರಿ ಇರ್ತಾವಪ್ಪ. ಅದು ಪೊಲೀಸ್ನವ್ರಿಗೆಲ್ಲ ಎಲ್ಲಿ ಗೊತ್ತಾಗುತ್ತಲ್ಲೇ? ನಿನ್ ಜನ್ಮಕ್ಕೆ ಮಾನ ಮರ್ಯಾದೆ ಇಲ್ದೆ ಮೈ ಬಗ್ಸ್ ಕೆಲಸ ಮಾಡಕ್ ಆಗ್ದೆ ಈ ಬೆಟ್ಟಿಂಗ್ ಆಡಿ 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 ನಮ್ಮಂತ ನಾಳ್ ಮಾಡಿ ದೇಶಕ್ಕೆ ಒಳ್ಳೆ ಹುಡುಗರು ಉದ್ಧಾರ ಮಾಡ್ತಾ ಇದ್ರಲ್ಲೋ. ರಾಬ್ರಿ ರಾಬ್ರಿ ಬೇರೆ ಮಾಡಕ್ ಕಲ್ತಿದೀನಿ ನಡುವೆ. ರಾತ್ರಿ ಅದೇ ಸಾಕು, ಆ ನವೀನ್ ಕುತ್ತಿಗೆ ಕತ್ತಿ ಇಟ್ಟು ಅವನ್ ದುಡ್ಡೆ ಕಿತ್ಕೊಂಡು ಅವನ್ ದುಡ್ಡೆ ವಾಪಸ್ ಕೊಡು ಅಂತ ನನ್ ಕೈಗೆ ಕೊಡ್ತೀಯಾ? ಏಯ್ ನೋಡೋ, ಈ ಬೆಟ್ಟಿಂಗ್ ಅನ್ನೋದು ಎಣ್ಣೆ ಸಿಗರೇಟ್ಗಿಂತ ತುಂಬಾ ಡೇಂಜರು. ಬೇಡ, ಬಿಟ್ಬಿಡು. ನೋಡೋ, ನೀನ್ ಹಿಂಗೆ ಬೆಟ್ಟಿಂಗ್ ಆಡ್ತಾ ಇದ್ರೆ ನಾನೊಂದಿನ ನಾನ್ ನೋಡಕ್ ಬಂದು ನನ್ ಕುತ್ತಿಗೆ ಕತ್ತಿ ಇಡ್ತೀನಿ. ನೀನು ಅಂತ ಪರಿಸ್ಥಿತಿ ಬರ್ತೀನಿ ನಿನ್ಗೆ ಬೆಟ್ಟಿಂಗ್ ಇಂದ. ನನ್ ಮಾತ್ ಕೇಳೋ, ಬೆಟ್ಟಿಂಗ್ ಬೇಡ, ಬಿಟ್ಬಿಡು. ಸಾರಿ ಮಗ.
ಯಾವತ್ತೂ ಬೆಟ್ಟಿಂಗ್ ಆಡಲ್ಲ ಮಗ. ಸಾರಿ ಮಗ. ಏನೋ ಆಗಿದ್ದೆಲ್ಲ ಆಯ್ತು. ನೋಡ್ ನಿಮ್ ಫ್ರೆಂಡ್ ಕಷ್ಟಪಟ್ಟು ಬೇಲ್ ತಗೊಂಬಂದವನೆ. ಇನ್ಮೇಲಾದ್ರೂ ಬೆಟ್ಟಿಂಗ್ ಆಡೋದ್ ಬಿಟ್ಬಿಟ್ಟು ನನ್ ಜೊತೆ ಕೆಲ್ಸಕ್ ಬಾ. ಏನಪ್ಪಾ ನಿನ್ ಜೊತೆ ಕೆಲಸ ಮಾಡೋರೆಲ್ಲ ಮನೆಗೆ ಹೋಗಿದ್ದಾರೆ, ನೀನೊಬ್ನೇ ಕೆಲಸ ಮಾಡ್ತಾ ಇದೀಯಾ? ಇವತ್ತು ನಾಳೆ ಕೆಲಸ ಮಾಡ್ಬಿಡು. ಪೇಮೆಂಟ್ ಒಂದು ವಾರದ್ದು ಒಂದೇ ಸತಿ ಕ್ಲಿಯರ್ ಮಾಡ್ಕೊಡ್ತೀನಿ. ಎಂತ ಪರಿಸ್ಥಿತಿ ಬಂತು ನನಗೆ. ಈ ಪರಿಸ್ಥಿತಿಗೆ ಬರಕ್ ಕಾರಣ ಒಂದು ಬೆಟ್ಟಿಂಗು, ಇನ್ನೊಂದು ಈ ಬೆಟ್ಟಿಂಗ್ ಬಲೆಯಲ್ಲಿ ಬೀಳ್ಸಿರೋ ಆ ನವೀನ. ಏನಾದ್ರೂ ಪರವಾಗಿಲ್ಲ, ಆ ನನ್ನ ಮಗ ನವೀನಂಗೆ ಒಂದು ಗತಿ ಕಾಣಿಸ್ಲೇಬೇಕು ನಾನು ಇವತ್ತು. ತುಂಬಾ ಥ್ಯಾಂಕ್ಸ್ ಅಣ್ಣ, ಐಡಿ ಕೊಟ್ಟಿದ್ದಕ್ಕೆ. 3 ಲಕ್ಷ ಮಾಡ್ಬಿಟ್ಟೆ. ಚೆನ್ನಾಗಿರೋದು ನಮ್ಮ ಹುಡುಗರು ಚೆನ್ನಾಗಿರೋದು. ಥ್ಯಾಂಕ್ಸ್ ಅಣ್ಣ, ಬಾಯ್ ಅಣ್ಣ. ಬಾಯ್. ಏನಮ್ಮ ಬೆಟ್ಟಿಂಗಾ? ಇವಾಗೆಲ್ಲ ಹ್ಯಾಂಡ್ ಟು ಹ್ಯಾಂಡ್ ಅವೆಲ್ಲ ಇಲ್ಲಮ್ಮ. ಇವಾಗ ನಮ್ಮ ರೇಂಜೇ ಚೇಂಜ್ ಆಗಿದೆ. ಇವಾಗ ಏನಿದ್ರು ಆನ್ಲೈನ್. ಯಾರೋ ತಗಲಾಕೊಂಡಲ್ಲ. ನನ್ಗೆ ಗೊತ್ತಿತ್ತು ಹಿಂಗೆ ಬರ್ತೀಯ ಅಂತ ನೀನು. ಇವತ್ತೆಲ್ಲ ಹೋಯ್ತು ನಿನ್ ಮಾಸ್ಕು. ಆವತ್ ನಾನು ಕುತ್ತಿಗೆ ಕತ್ತಿ ಇಟ್ಟಿದ್ ನೀನೆ ಅಂತ ಗೊತ್ತಾಯ್ತು. ಅವತ್ ಸುಮ್ನೆ ಬಿಟ್ಟಿದ್ದೀನಂತ ಇವತ್ ಸುಮ್ನೆ ಬಿಡ್ತೀನಿ ಅನ್ಕೊಂಡಿದ್ದೇನೋ. ಚುಚ್ಚು ಬಿಡ್ತೀನಿ. ಬೆಟ್ಟಿಂಗ್ ಆಡ್ ನಾನು ಹಾಳು ಮಾಡಿದಲ್ದೆ ಊರಿನ ಹುಡುಗರ್ನೆಲ್ಲ ಹಾಳು ಮಾಡ್ತಿದ್ಯೇನೋ. ಯಾರನ್ನೋ ಹಾಳು ಮಾಡಿದ್ದೀನಿ. ಏನೋ ಗೊತ್ತು ನಿಮಗೆ? ಏನೋ ಗೊತ್ತು ಈ ಬೆಟ್ಟಿಂಗ್ ಬಗ್ಗೆ ನಿಮ್ಗೆ? ನೋಡು, ಮೊದಲ ತರ ಇಲ್ಲ ಈಗ ಬೆಟ್ಟಿಂಗ್ ಅಲ್ಲಿ. ಎಲ್ಲ ಪ್ರತಿಯೊಂದು ಚೇಂಜ್ ಆಗಿದೆ. ನೀನು ಆನ್ಲೈನ್ ಬೆಟ್ಟಿಂಗ್ ಆಡ್ ನೋಡು, ನಂತರ ಒಳ್ಳೆ ದುಡ್ಡು ಮಾಡ್ಬೋದು. ಆನ್ಲೈನ್ ಬೆಟ್ಟಿಂಗಾ? ಏನ ಮಗ ಅದು? ನೋಡು, ಇವೆಲ್ಲ ಆನ್ಲೈನ್ ಬೆಟ್ಟಿಂಗ್. ನೋಡು, ಈ ಆ್ಯಪ್ಗಳೆಲ್ಲ ಅವೇ. ಹಲೋ ಬಾಸ್, ಒಂದು ಐಡಿ ಬೇಕಾಗಿತ್ತು. ಅಭಿ ಅಂತ ನಮ್ಮ ಹುಡುಗನ. ಇಲ್ಲ, ಇದಕ್ ಮುಂಚೆ ಆಫ್ಲೈನ್ ಗೇಮ್ ಎಲ್ಲ ಚೆನ್ನಾಗಿ ಆಡಿದ್ದಾನ. ಓಕೆ ಮಗ, ಹೋಗಿ 20,000 ಅಡ್ಜಸ್ಟ್ ಮಾಡ್ಕೊಂಡ್ ಹೋಗ್ ಮಗ. 20,000ನಾ? 20,000 ಎಲ್ಲಿಂದ ತರೋದು? ಏಯ್, ಈಗ 20,000 ದುಡ್ಡು ಹಾಕಿದ್ರೆ ಬೆಳಗ್ಗೆಗೆಲ್ಲ 2-3 ಲಕ್ಷ ಎತ್ಕೊಳ್ಬೋದು. ಇವಾಗೆಲ್ಲ ಅದೇ ನಡೀತಾ ಇರೋದು, ಆನ್ಲೈನ್ ಬೆಟ್ಟಿಂಗು. ಸರಿ, ಒಂದ್ 2 ದಿವಸ ಟೈಮ್ ಕೊಡ್ ಮಗ, ತಂದ್ಬಿಡ್ತೀನಿ. ಸರಿ, ಓಕೆ, ಹೋಗಿ ಬೇಗ ಬಾ. ಲೇ ಮೂರ್ಖ, ಏನ ಮಾಡಕ್ ಹೋಗ್ತಾ ಇದ್ಯಾ? ಅಮ್ಮನ್ಗೆ ಅಂತ ಇರೋದು ಅದೊಂದೇ ಒಲೆ, ಅದನ್ನ ಎತ್ಕೊಂಡಾಗ ಹಾಳು ಮಾಡ್ಬಿಡ್ತೀಯಾ? ಏಯ್ ಸಾಕು, ಸುಮ್ನಿರ. ನಾನೇನ್ ಇದನ್ನ ಹಾಳು ಮಾಡಕ್ ಎತ್ಕೊಂಡ್ ಹೋಗ್ತಾ ಇಲ್ಲ. ಇದ್ರ ಬೆಲೆ ಏನೋ ಹಬ್ಬ ಹಬ್ಬ ಅಂದ್ರೆ 40,000-50,000 ಇರ್ಬೋದು ಅಷ್ಟೇ. ಆದ್ರೆ ನಾನು ಇದರಿಂದ 3-4 ಲಕ್ಷ ರೂಪಾಯಿ ದುಡ್ಡು ಮಾಡ್ತೀನಿ. ಅವಾಗ ಈ ತರದ್ದು ಒಂದ್ 3-4 ತಗೊಡ್ಬೋದು ನೋಡಪ್ಪ ಅಮ್ಮನ್ಗೆ. ಲೇ ದಡ್ಡ, ನಿನ್ಗೆ ಈ ಜನ್ಮದಲ್ಲಿ ಬುದ್ಧಿ ಬರಲ್ಲ ಕಣ. ಈ ಬೆಟ್ಟಿಂಗ್ ಬಲೆಯಲ್ಲಿ ಬಿದ್ರೆ ಸರ್ವನಾಶ ಆಗೋದೇ ಹೊರ್ತು ಯಾರು ಉದ್ಧಾರ ಆಗಲ್ಲ ಕಣ. ನನ್ಗೆ ಇವಾಗ 15 ಲಕ್ಷ ಬೇಕಾ? ಯಾರು ಕೊಡ್ತಾರೆ? ಯಾರು ಕೊಡಲ್ಲ.
ನನ್ಗಿವಾಗ ಇದ್ ಬಿಟ್ರೆ ಬೇರೆ ದಾರಿ ಇಲ್ಲಲ್ಲ. ನೀನ್ ಕಷ್ಟ ಅನ್ಕೊಂಡ್ ಕೇಳ್ದಾಗೆಲ್ಲ ನಿಮ್ ಫ್ರೆಂಡ್ ದುಡ್ಡು ಕೊಡ್ತಾ ಇದ್ನಲ್ಲ, ಅವನೊಂದ್ ಮತ್ ಕೇಳ್ಬೋದಾಗಿತ್ತಲ್ಲ. ಏಯ್ ಅವನೇನ ಕೊಡೋದು? ಏನ್ ಕೊಡೋದು? 10-15 ಸಾವಿರ ಆದ್ರೆ ಯಾವನ್ ಬೇಕಾದ್ರೂ ಕೊಡ್ತಾನೆ. ಅದೇ ಲಕ್ಷ ಆದ್ರೆ ಯಾವ ಫ್ರೆಂಡು ಕೊಡಲ್ಲ. ನೋಡ್ತಾ ಇರೋ, ಇನ್ನೊಂದೇ ಒಂದ್ ವಾರದಲ್ಲಿ ಇದರಿಂದ 10-15 ಲಕ್ಷ ದುಡ್ಡು ತೋರ್ಸ್ತೀನಿ ಕಣ. ಹೋಗು ನಿಮ್ಮಂತವ್ರಿಗೆ ಯಾರು ಎಷ್ಟು ಹೇಳಿದ್ರು ಅರ್ಥ ಆಗಲ್ಲ. ನಿಮ್ ತಪ್ಪು ನಿಮ್ಗೆ ಗೊತ್ತಾದಾಗ್ಲೇ ಅರ್ಥ ಆಗೋದು. 20,000 ಎಲ್ಲ ಆಗ್ಲಿಲ್ಲ, ಇದನ್ನ ಹಿಡ್ಕೊಂಡು ಏನೋ ಮಾಡ್ ಮಗ. ಏನೋ ಇವೆಲ್ಲ ಲೈ. ಮಗ ಏನೋ ಒಂದ್ ಸರಿ ಮಾಡ್ ಹೋಗು, ಮಗ. ನಿನ್ಗೋಸ್ಕರ ಏನೋ ಒಂದು ವ್ಯವಸ್ಥೆ ಮಾಡ್ತೀನಿ. ಆಗುತ್ತಾನೆ ಪಕ್ಕ. ಆಗುತ್ತೆ, ಹೋಗು, ಏನೋ ಒಂದು ಮಾಡ್ತೀನಿ. ಥೂ, ಮತ್ತೆ ಮೋಸವಾದ್ನಲ್ಲಪ್ಪ. ಹೆಂಗೋ ಕೆಲಸ ಮಾಡ್ಕೊಂಡು ನೆಮ್ಮದಿಯಾಗಿದ್ದೆ. ಈ ನನ್ನ ಮಗನ ಮಾತು ಕೇಳಿ 30,000ದಿಂದ 3 ಲಕ್ಷ ಮಾಡ್ಬೋದು ಅಂತ ನಂದೇ 1.5 ಲಕ್ಷ ಹೋಯ್ತು. ಎಲ್ಲ ನಾಯ್ನಾ ಹೇಳ ಎಲ್ಲ ಇದೆಯಾ? ಯಾಕೋ ನನ್ ಮಗನೇ ನಿನ್ ಮಾತು ಕೇಳ್ಕೊಂಡು 30,000 ಇದ್ರೆ ಸಾಕು 3 ಲಕ್ಷ ಮಾಡ್ಬೋದು ಅಂದೆ. ನೋಡಿದ್ರೆ ನಂದೇ 1.5 ಲಕ್ಷ ಹೋಯ್ತಲ್ಲ. ಲೇ, ನಿಂಗೆ ಕರೆಕ್ಟಾಗಿ ಆಡಕ್ ಬಂದಿಲ್ಲ. ಒಂದು 20-30 ಸಾವಿರ ಅಡ್ಜಸ್ಟ್ ಮಾಡ್ಕೊಂಬ, 5 ಲಕ್ಷ ಗೆದ್ದು ಕೊಡ್ತೀನಿ. ಮತ್ತೆ 20,000 ಮಾಡ್ಬೇಕಾ? 20-30 ಅಂದ್ರೆ ಎಲ್ಲರ ಮಾಡೋದು? ಬ್ಯಾಟ್ರೈನ್ ಗಾಡಿ ಬೇರೆ ಇಲ್ಲ ಐತೆ, ಫೋನ್ ಬೇರೆ ತೆಗಿತಾ ಇಲ್ಲ, ಕೀನು ಇಲ್ಲೇ ಬಿಟ್ಟವನೆ. ಹೆಂಗಿದ್ರು ಪೇಮೆಂಟ್ ಕೊಟ್ಟಿಲ್ಲ, ಗಾಡಿ ಎತ್ಕೊಂಡು ಹೋಗ್ಬಿಟ್ಟಿಲ್ಲ, ನಾಳೆ ಇಟ್ಬಿಡೋಣ. ಇವತ್ತು ನೈಟ್ ಗೆದ್ಮೇಲೆ ಗಾಡಿ ಬಿಡ್ಸ್ಕೊಬಂದು ಮತ್ತೆ ಇಲ್ಲೇ ಇಟ್ರೆ ಆಯ್ತು. ಇನ್ನೂ ಆಗಿಲ್ಲ ನಿಂದು. ಬಂದೇನಾ? ನಡಿಯಪ್ಪ. ಈ ನಡುವೆ ರಾತ್ರಿಯಲ್ಲಿ ರಾಬ್ರಿ ಮಾಡೋರು ಬೇರೆ ಜಾಸ್ತಿ ಆಗ್ಬಿಟ್ಟವ್ರೆ. ಮೊನ್ನೆ ಏನಾಗೈತ್ ಗೊತ್ತಾ? ನಮ್ ಹುಡ್ಗಿ ಗೋಬಿ ಕೇಳಿದ್ಲು. 200 ರೂಪಾಯಿ ಯಾರ ಹತ್ರನ ಸಾಲ ಮಾಡ್ಕೊಂಡು ತಗೊಂಬರೋಣ ಅಂತ ಹೋಗ್ತಾ ಇದ್ದೆ. ಕಳ್ಳನ ಮಗ ಮಾಸ್ಕ್ ಬೇರೆ ಹಾಕೊಂಬಂದು ಗಾಡಿ ಅಡ್ಡ ಹಾಕೊಂಡ್ ಕಿತ್ಕೊಂಡ ಬಿಟ್ಟ 200 ರೂಪಾಯಿ. ಅಪ್ಪ ನಿಮ್ದು ಹಂಗಿರ್ಲಿ. ನಾನು ಗಗನ್ ಮೊನ್ನೆ ಗಾಡಿಯಲ್ಲಿ ಹೋಗ್ತಾ ಇದ್ದೆ, ನಮ್ಗೂ ಹಂಗೆ ಮಾಡ್ಬಿಟ್ಟವ್ರೆ. ನಾವ್ ಗಾಡಿ ಬಿಡಿಸ್ಬಿಟ್ಟು ಓಡ್ಬಿಟ್ರಿ. ಗಗನ್ ಅವತ್ತೋಗಿರೋದು ಇನ್ನು ಪತ್ತೆಕೆ ಇಲ್ಲ. ಅಪ್ಪ ಆಮೇಲೆ ಗೋಬಿ ಅವ್ನ್ ಕೈಯ ಕಾಲ ಹಿಡ್ದು ಅವನ ಹತ್ರನೇ ಸಾಲ ಕೇಳಿ ಇಸ್ಕೊಂಬಂದೆ. ಎಲ್ಲ ಕರೆಕ್ಟ್ ಆಗೈತೆ, ನಡಿ ಹೋಗೋಣ. ಅವನ್ ಯಾರ ಅವನ್ ಒಳಗಡೆ ಇರೋ? ಅವನ್ ಯಾರ 3 ದಿನ ಆಯ್ತು ಗುರು ಬಂದು ಇಲ್ಲೇ ಬಿದ್ದವನೆ. ಅವ್ನ್ ನೋಡಕ್ ಒಬ್ರು ಬಂದಿಲ್ಲ. ಸರಿ ನಡಿ, ನಮ್ಗೆ ಯಾಕೆ, ನಾವ್ ಹೋಗೋಣ. ಸರಿ ಬರ್ತೀವಿ ಸರ್. ಓಕೆ. ಮಗ ಸಾರಿ. ಅದು ಪಕ್ಕದ ಮನೆಯಲ್ಲ ಟ್ರಿಪ್ ಹೋಗ್ತಿದ್ರು ಅಂತ ಅಮ್ಮನವ್ರ ಜೊತೆ ಟ್ರಿಪ್ ಕಳಿಸಿದ್ದೀನಿ. ಅವ್ರಿಗೆ ಈ ವಿಷಯ ಎಲ್ಲ ಏನೂ ಗೊತ್ತಿಲ್ಲ. ನಿನ್ಗೇನಾದ್ರು ಅವಶ್ಯಕತೆ ಇದ್ರೆ ಫೋನ್ ಮಾಡು, ಬರ್ತೀನಿ. ನಿನ್ ಬಾಳಿಗೆ ಬೆಂಕಿ ಹಾಕ. ನೋಡೋ ನಿನಗ್ ಬಂದಿರೋ ಗತಿ ನೋಡೋ. ಏನೋ ಸಾಧನೆ ಮಾಡ್ದೆ? ಈ ಬೆಟ್ಟಿಂಗ್ ಏನ್ ಸಾಧನೆ ಮಾಡ್ದೆ ಹೇಳೋ. ಈಗ ನಿನ್ ವಯಸ್ಸೆಷ್ಟೋ? ನಿನ್ಗಿರ್ಬೇಕಾಗಿರೋ ಜವಾಬ್ದಾರಿ ಏನೋ, ನೀನ್ ಮಾಡ್ತಿರೋ ಕೆಲ್ಸ ಆದ್ರೂ ಏನೋ? ಏನೂ ಇಲ್ಲ. ಲೈ, ಲವ್ ಮಾಡ್ರೆ ನಿನ್ ಲವರ್ ಮುಂದೆ ಹೀರೋ ಆಗ್ಬೋದು. ಕಳ್ತನ ಮಾಡಿದ್ರೆ ಹೇಳಕ್ಕಾಗಲ್ಲ, ಲಕ್ಕಿದ್ರೆ ಲೈಫಲ್ಲಿ ಸೆಟ್ಲ್ ಆಗ್ಬೋದು. ಇಲ್ಲ ಯಾವನಾದ್ರೂ 4 ಜನ ಎದುರಿಸಿ ಒಬ್ಬನ್ ತಲೆ ತಗೋದ್ರೆ ನೀನ್ ರೌಡಿ ಆಗ್ಬೋದು. ಅದ್ಬಿಟ್ಟು ನೀನ್ ಈ ಬೆಟ್ಟಿಂಗ್ ಆಡ್ಕೊಂಡು ಊರಲ್ಲಿ ಮನೆಗೂ ಸಾಲ ಮಾಡ್ಕೊಂಡು ಅವ್ರ ಹತ್ರ ಎಲ್ಲ ಚೀತು ಅಂತ ಉಗಿಸ್ಕೊಂಡು ಕಡೆಗೆ ನಿನ್ ಕಷ್ಟಕ್ಕೆ ಅಂತ ಆಗ್ತಾ ಇದ್ದೀನಿ, ನಿನ್ ಫ್ರೆಂಡ್ಗೂ ಮೋಸ ಮಾಡ್ಬಿಟ್ಟಲ್ಲ. ಅದು ಸಾಲದು ಅಂತ ಮನೇಲಿ ಮಮ್ಮಂದಿದ್ದ ಒಡವೆನೆಲ್ಲ ತಗೊಂಡೋಗ ಅಡ ಇಟ್ಬಿಟ್ಟಿದ್ಯಾ. ಹಿಂಗೆ ಆದ್ರೆ ಮುಂದೊಂದ್ ದಿನ ನಮ್ಗೆ ಅಂತ ಇರೋ ಇದೊಂದ್ ಮನೇನು ಮಾರ್ಬಿಟ್ಟು ಏನು ಇಲ್ದೇ ಇರೋ ಬೀದಿ ಬಿಕಾರಿ ಆಗ್ಬಿಡ್ತೀಯ ಕಣ ನೀನು. ಗಂಡು ಕಳ್ಕೊಂಡ್ ನೆವಲಿರೋ ನಿನ್ ತಾಯಿ ಈ ಹಳೆ ಮನೆ ಬಿಟ್ಟು ಒಂದ್ ಮನೆ ಕಟ್ಟಿ ಮಗನ್ ಮದುವೆ ಮಾಡಿ ಮೊಮ್ಮಕ್ಳ ಜೊತೆ ಸಂತೋಷವಾಗಿರ್ಬೇಕು ಅಂತ ಈಗ್ಲೂ ಅದೇ ಕನ್ಸಲ್ಲಿದ್ದಾಳ ಕಣ. ನಿನ್ ಈ ಜನ್ಮ ಕೊಟ್ಟ ನಿನ್ ತಾಯಿ ಅದೊಂದೇ ಒಂದ್ ಕನ್ಸ್ ನನ್ಸ್ ಮಾಡೋ ಸಾಕು. ಅದೊಂದೇ ಒಂದ್ ಕನ್ಸ್ ನನ್ಸ್ ಮಾಡೋ.
ಹೋಗ್ತೀನಿ